ಎಲ್ರಿಗೂ ಶರಣ್ರಿ. ನನಗೆ ದಯವಿಟ್ಟು ಕ್ಷಮಿಸ್ರಿ. ನಾನು ದೊಡ್ಡಪ್ಪ ಕತ್ತಿ ಹಾಕೋದು ನಿಲ್ಲಿಸಿದ್ದೆ, ಯಾಕಂದ್ರೆ ನಂಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಮತ್ತು ಒಂದು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಆಗಿಬಿಟ್ಟಿತ್ತು ಫುಲ್ಲು. ನಾನು ಬರೀ ಸವಿತಕ್ಕನ ಸಂಸಾರದ ಕಡೆಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿದ್ದೆ. ಹಾಗಾಗಿ ನಂಗೆ ಯಾವುದು ದೊಡ್ಡಪ್ಪ ರಿಲೇಟೆಡ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನನಗೆ ಅನ್ಸುತ್ತೆ 2 ವೀಕ್ ಆಯ್ತು ಅನ್ಸುತ್ತೆ ನಾನು ಯಾವುದೂ ದೊಡ್ಡಪ್ಪ ರಿಲೇಟೆಡ್ ವಿಡಿಯೋ ಹಾಕಿಲ್ಲ. ಇಲ್ಲಿವರೆಗೂ ದೊಡ್ಡಪ್ಪ ಕತ್ತಿ ಏನಾಗಿತ್ತು ಅಂತ ಒಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ. ದೊಡ್ಡಪ್ಪ ಕತ್ತಿಯೊಳಗೆ ಏನಾಯ್ತು ಅಂದ್ರೆ, ತಂದೆ ತಾಯಿ ಇರ್ತಾರ, ಅವ್ರಿಗೆ ಒಂದು 3 ಮಂದಿ ಮಕ್ಳು ಇರ್ತಾರ. 3 ಮಂದಿ ಮಕ್ಳೊಳಗೆ ಕಿರಣ್, ಪವನ್, ಗೌರಿ ಅಂತ ಇರ್ತಾರ. ಗೌರಿ ಎಲ್ರಿಗೂ ದುಡ್ಡಿನ ಬೆಲೆ ಗೊತ್ತಿರಂಗಿಲ್ಲ, ಅದಕ್ಕೆ ಅವರು ಹೆಂಗೆ ಬೇಕು ಹಂಗೆ ಖರ್ಚು ಮಾಡ್ತಿರ್ತಾರ ಅಂತೇಳಿ ಕಥೆಯೊಳಗೆ ತೋರಿಸ್ತೀನಿ. ಆಮೇಲೆ ನೆಕ್ಸ್ಟ್ ಏನಾಗತ್ತಂದ್ರೆ, ಒಂದು ಸರ್ಕಮ್ಟೆನ್ಸ್ ಬರುತ್ತೆ, ಒಂದು ಘಟನೆ ಆಗತ್ತಾ. ಗುಂಡಪ್ಪ ಸಾವ್ಕಾರ ಏನಿರ್ತಾರಲ್ಲ ಅವ್ರದ್ದೆಲ್ಲ ಆಸ್ತಿ ದಿವಾಳಿ ಆಗೋಗ್ಬಿಡುತ್ತೆ. ದಿವಾಳಿ ಆದಮೇಲೆ ಒಬ್ಬೊಬ್ರು ಒಂದೊಂದು ಕಡೆ ಹೋಗ್ತಾರೆ, ತಂದೆ ತಾಯಿನ ಯಾರೂ ಸಾಕಕ್ಕೆ ರೆಡಿ ಇರಲ್ಲ. ಅದಾದಮೇಲೆ ಕಿರಣ್ ಒಂದು ಹತ್ರ, ಪವನ್ ಒಂದು ಹತ್ರ, ಗೌರಿ ಒಂದು ಹತ್ರ ಆಗ್ತಾರೆ. ಹಂಗೆ ಗೌರಿ ಹೋಗ್ಬಿಟ್ಟು ಒಬ್ಬರು ವಿನಯ್ ಅನ್ನೋರ್ನ ಏನೇನೋ ಇನ್ಸಿಡೆಂಟ್ ಆಗುತ್ತೆ, ಅದು ಬೇಕಂದ್ರೆ ನನ್ನ ವಿಡಿಯೋದೊಳಗೆ ಹೋಗಿ ನೋಡ್ರಿ, ವಿನಯ್ ಹೆಂಗೆ ಸಿಗ್ತಾರ ಗೌರಿಗೆ ಅಂತ ಹೇಳಿ. ಈಗ ಗೌರಿ ವಿನಯನ್ ಮನೆಯೊಳಗಿದ್ದಾಳ, ಕಿರಣನ್ ಕರ್ಕೊಂಡು ಜಾನಕಿ ಅವ್ರ ಮನೆಗೆ ಬಂದಾಳ. ಇಷ್ಟ ರೀ ಕತಿ. ಮುಂದೇನಾಗತ್ತೆ ಅಂತ ನೋಡ್ಕೊಂಡೋಗ್ರಿ. ಅಂದಂಗ ಈಗ ನನ್ನ ನಿಂತಿರೋರು ನಮ್ಮ ಅಕ್ಕನ ಗಂಡ, ಅಂದ್ರೆ ನನ್ನ ಭಾವ. ಕೂತ್ಕೊಳ್ಳಿ ಕಿರಣ್, ನಾನು ನಮ್ಮ ಅಪ್ಪಾಜಿ ಕರಿತೀನಿ. ಆಯ್ತು. ಅಪ್ಪ ಅಪ್ಪ. ಮಗಳ ಯಾವಾಗ ಬಂದೇವಾ? ಹೆಂಗಿತ್ತವ ನಿಂದು ಗೋವಾ ಟ್ರಿಪ್? ಹಾಂ ಅಪ್ಪಾಜಿ, ಭಾಳ ಚಲೋ ಐತಪ್ಪಾಜಿ ಗೋವಾ ಟ್ರಿಪ್ ಮುಗಿಸ್ಕೊಂಡು ಬಂದೆ. ಅಂದಂಗ ಆ ಹುಡುಗ ಯಾರವ? ಎಲ್ಲೇ ನೋಡ್ದಂಗೈತಲ್ಲ ಈ ತಮ್ಮನ್ನ. ನಮಸ್ಕಾರ ಅಂಕಲ್. ಅವತ್ತು ನಾನು ನಮ್ಮ ಅಪ್ಪಾಜಿ ಗುಂಡಪ್ಪ ಸಾವ್ಕಾರ್ರಿ ಅವ್ರ ಜೊತೆಗೆ ನಿಮ್ಮ ಮನೆಗೆ ಬಂದಿದ್ವಲ್ರಿ ಅವತ್ತು. ಓಹೋ ಹೋ 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 ಹಾ, ನಮ್ಮ ಗುಂಡಪ್ಪ ಸಾವ್ಕಾರ್ ಮಗ ಅಲ್ಲ ನೀನು? ಅಯ್ಯ, ನಮ್ಮ ಗೆಳೆಯ ಆತ, ನಮ್ಮ ದೋಸ್ತ ಆತ. ನಿನಗ ನಮ್ಮ ಮಗಳಲ್ಲಿ ಸಿಕ್ಲಪ್ಪ? ಅದು ಅಂಕಲ್ ಅದೇನಾತಂದ್ರಿ ಅಪ್ಪ, ಅದು ಏನಾತಂತ ಹೇಳಿ ನಾನು ಆಮೇಲೆ ನಿಮಗೆಲ್ಲ ಹೇಳ್ತೀನಂತ್ರಿ. ಈಗ ಸದ್ಯಕ್ಕೆ ಇವರು ಇಲ್ಲೇ ನಮ್ಮ ಮನೆಯಾಗ ಇರ್ತಾರಂತ್ರಿ. ಇವ್ರಿಗೆ ಒಂದು ನಮ್ಮ ಫ್ಯಾಕ್ಟ್ರಿ ಒಳಗನ ಒಂದು ಕೆಲಸ ಬೇಕಂತ್ರಿ ಅಪ್ಪ. ಆಗ್ಲಮ್ಮ ಆಗ್ಲಿ, ಕೆಲಸ ಕೊಡೋಣಂತ. ನಂಗೆ ಅರ್ಥ ಆಗೋಲ್ದು. ಆತು ಆಗ್ಲಿ, ಸರಿ ಆಯ್ತು. ಇರುವಲ್ಲಕ್ಕ ಅದು ಮ್ಯಾಗ ಇತ್ತಲ್ಲ ಗೆಸ್ಟ್ ರೂಮು, ಅದನ್ನ ಸ್ವಚ್ಛ ಮಾಡಿಸ್ಕೊಟ್ಬಿಡು. ಹೇಳು ರಂಗಪ್ಪಣ್ಣಗ ಮಾಡಿಸ್ಕೊಡ್ತಾನೆ. ಹ್ಞೂ ಅಪ್ಪ, ಆಯ್ತು. ನಾನೆಲ್ಲ ರೆಡಿ ಮಾಡಿಸ್ಕೊಡ್ತೀನಿ ತಗೋಪ್ಪ. ಮಾವರ, ನಾ ಬರ್ತೀನಿ ರೀ. ನಿಮ್ಮ ಮಗಳು ಹೋಗ್ಬೇಕಾದಳ್ರಿ ದವಾಖಾನ್ಯಾಗ, ನಾ ಹೋಗ್ತೀನಿ ತೋರಿ. ಆತ್ರಿ, ಹೋಗಿ ಬರ್ರಿ. ನನ್ನ ಮಗಳು ಒಂದು ಸ್ವಲ್ಪ ಆರಾಮಾಗಿ ನೋಡ್ಕೋರಿ. ಅಯ್ಯೋ, ನಿಮ್ಮ ಮಗಳು ನನ್ನ ದೇವತೆ ರೀ ಮಾವರ. ನಾನು ಆಕಿನ ಚಲೋ ನೋಡ್ಕೊಂತೀನಿ ರೀ. ನನ್ನ ಹಣೆ ಬರೋಣ ಚಲೋ ಇಲ್ರಿ. ಅಂತ ದೇವತೆ ಜೊತೆಗೆ ಸಂಸಾರ ಮಾಡಕ್ ಆಗೋಲ್ದು. ನಾ ಬರ್ತೀನವ ಜಾನಕಿ, ನಾ ಬರ್ತೀನಿ. ಅಂದಂಗ ಮಾವರ, ಅದು ಇವರು ಹುಬ್ಳಿ ದವಾಖಾನೆ ಒಳಗ್ರಿ ಇದ್ರಾಗಿಂದ ಮಹಾರಾಷ್ಟ್ರದಿಂದ ಯಾರ ಡಾಕ್ಟರ್ನು ಕರೆಸ್ತಾರ ಅಂದಿದ್ರಿ. ಕರೆಸ್ಬೇಕಂದ್ರಿ ಒಂದು 40,000 ನಾವ ಕೊಡ್ಬೇಕಾಗತ್ತಂತ್ರಿ. ಅಂದ್ರ ಬಂದ್ ನೋಡ್ತಾರಂತ್ರಿ ಪೇಷಂಟ್ನ. ಮತ್ತ ಕರ್ಸುನನ್ರಿ? 40,000 ಅಲ್ರಿ ಅಳಿಯಾರ, ಒಂದು 40 ಕೋಟಿ ಖರ್ಚಾಗ್ಲಿ. ನನ್ನ ಮಗಳು ಮೊದ್ಲು ಹುಷಾರಾಗಬೇಕು, ಹಂಗೆ ನೋಡ್ಕೋರಿ. ನಿಮ್ಮ ಅಕೌಂಟಿಗೆ ನಾ ಹಾಕ್ತೀನಿ ತೋರಿ. ನೀವು ಮೊದ್ಲು ಹೋರಿ, ನನ್ನ ಮಗಳಲ್ಲಿ ಒಬ್ಬೇಕೆ ಅದಾಳ, ನೀವು ಮೊದ್ಲು ಹೋರಿ. ಹೂರಿ ಮಾವರ್, ಒಂದು 40,000 ಹಾಕ್ರಿ, ನಾನು ಡಾಕ್ಟರ್ನ ಕರ್ಸೋ ವ್ಯವಸ್ಥೆ ಮಾಡ್ತೀನಿ ರೀ. ಹೋಗವ. ಆ ಹುಡುಗ ಇಳ್ಕೊಳಕ್ ವ್ಯವಸ್ಥೆ ಮಾಡು. ಮೊದ್ಲು ಚಂದಾಗ ಜಳಕ ಮಾಡಿ ನಾಷ್ಟ ಪಾಷ್ಟ ಕೊಡಕ್ಕೆ ಹೇಳು. ಆಮೇಲೆ ನಮ್ಮ ಆಫೀಸ್ ಹತ್ರ ಕರ್ಕೊಂಬ. ಅಲ್ಲಿ ಏನು ಕೆಲಸ ಮಾಡಬೇಕು ಏನು ಅನ್ನೋದು ನಾ ಎಲ್ಲ ಹೇಳ್ಕೊಡ್ತೀನಿ ಅಂತ. ಹ್ಞೂ ಅಪ್ಪ, ಸರಿ ಆಯಿತು. ಕಿರಣ್ ಅವರೇ ಬನ್ನಿ. ಎಷ್ಟು ಒಳ್ಳೆ ಹುಡುಗಿ. ಎಂಥ ಒಳ್ಳೆ ಹುಡುಗಿ ನಾ ರಿಜೆಕ್ಟ್ ಮಾಡಿದೆ. ಅಂಥ ಮೋಸಗಾರ್ತಿಯಿಂದ ಬಿದ್ದ ನೋಡು, ಎಷ್ಟು ಒಳ್ಳೆ ಒಳದಾಳ. ನಡಿ. ಯಾಕ್ರಿ ಕಿರಣ್ ಅವರೇ, ನಮ್ಮ ಮನೆ ನಿಮ್ಗೆ ಏನಾರು ಇಷ್ಟ ಆಗ್ಲಿಲ್ಲನ್ರಿ? ಬಡವ್ರ ಮನೆ ಸಾಣದೈತಿ ಅಂತ ಏನಾರ ಅನ್ಸಕತ್ತೈತೇನ್ರಿ? ಅಯ್ಯೋ ಇಲ್ಲ ರೀ. ನಾ ವಾಪಸ್ ಮತ್ತೆ ಇಷ್ಟು ಚೆನ್ನಾಗಿರೋ ಮನೆಯಾಗ ಇರ್ತೀನಿ, ಇಷ್ಟು ಚಲೋ ಮನೆಯಾಗ ಇರ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಆದ್ರೆ ಏನು, ಅದೇ ನಮ್ಮೂರಾಗಿರೋದು ಹಳೆ ಮನೆ, ನಿಮ್ಮೂರಾಗಿರೋದು ಹಳೆಯ ಹಳ್ಳಿ ಮನಿನ. ಅದು ಒಂದ, ಆದರೂ ಚಲೋ ಮನೆಯಾಗ ಅದಿನಲ್ಲ, ಅದು ನನ್ನ ಭಾಗ್ಯ. ನಡೀರಿ ತೋರಿಸಿ. ಆಯಿತು ಬನ್ನಿ. ನಾಷ್ಟ ಇಷ್ಟ ಮಾಡಿ ಚಾಪ ಕುಡಿದು ಫ್ರೆಶ್ ಆಗ್ರಿ. ನಾ ಅಪ್ಪಾಜಿ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡು ಹೋಗ್ತೀನಿ, ಅವ್ರ ಆಫೀಸ್ ತೋರಿಸ್ತೀನಿ ಹೆಂಗೈತೆ ಅಂತೇಳಿ. ಅಪ್ಪ ಅಪ್ಪ, ಓ ಶಂಕರ ಬಾ, ಈಗ ಬಂದೇನ? ಹ್ಞೂ ಅಪ್ಪ, ಈಗ ಬಂದೆ ನೋಡು. ಏನಂತಾಳ ನಿನ್ನ ಮುದ್ದಿನ ಸಸಿ? ಕಣ್ಗಿನ ಬಿಟ್ಟು ಏನಾರ ಕೇಳಿದ್ಲನ? ಹಾವು ಏನಾರ ಅಂದ್ಲ? ಆಕೆ ಯಾವಾಗ ಕಣ್ಣ ಬಿಟ್ಟು ಏನು ಕೇಳ್ಬೇಕು? ನಮ್ಮ ಕರ್ಮ, ಏನು ಮಾಡೋಕ್ಕಾಗಲ್ಲ. ಏನಾರು ಕೊಟ್ನಾನ?
ಅಪ್ಪ ಏನು ಬರಗೈಲೆ ಕಳ್ಸ್ಯಾನ? ಬರಗೈಲೆ ಹೆಂಗೆ ಕಳಿಸ್ತಾನಪ್ಪ? ನಾನು ಹೋಗಿನಿ ತಗೊಂಡು ಬರ್ತೀನಿ. 40,000 ತೊಗೊಂಬಂದಿನಿ ಅಂದ್ರೆ ಅಕೌಂಟಿಗೆ ಹಾಕ್ತೀನಿ, ನೀವು ಹೋಗ್ರಿ ಅಂದ. ಬಂದೇನು ಆತು, ಬರ್ರಿ ಹೋಗೋಣ. ಒಂದು ಸ್ವಲ್ಪ ಏನಾರ ತಿಂದು ಕುಡ್ದು ಬರೋಣ. ಇರ್ತಾಳೆ ಆಕೆ ಏನು ಎಚ್ಚರಾಗಿ ಯಾರನ್ನ ಗುರ್ತಿಡಿದು ಎಲ್ಲಿಗೆ ಹೋಗ್ಬೇಕಾಗೈತಿ? ಅಲ್ಲೋ ಯಾಕೆ ಬೇಕು? ಸಡನ್ನಾಗಿ ಅವ್ರಪ್ಪ ಏನಾರ ಬಂದಂದ್ರೆ ನಾವು ಯಾರು ಇಲ್ಲ ಅಂದ್ರೆ ಮತ್ತೆ ಬಾಯ್ ಬಿಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಒಂದು ಕೆಲಸ ಮಾಡು, ನೀ ಹೋಗಿ ನೀನು ಮುಗಿಸ್ಕೊಂಬಾ. ಆಮೇಲೆ ನಾವು ಹೋಗಿ ನಾನು ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ನೀ ಇರುವಂತೆ ಅಂತೀವಿ ಒಂದಿನ ದವಾಖಾನ್ಯಾಗ. ಅವ್ರಪ್ಪ ಯಾವ ಏಟತ್ನೇ ಬರ್ತಾನೆ ಯಾವ ಬರೋಕೆ ಹೇಳೋಕ್ಕಾಗಲ್ಲ. ರೊಕ್ಕ ಬೇರೆ ಅಕೌಂಟಿಗೆ ಹಾಕ್ತೀನಿ ಅಂದನಲ್ಲ. ಆಮೇಲೆ ಇಲ್ಲ ಅಳಿ ಅಂದ್ರೆ ರೊಕ್ಕ ಅಕೌಂಟಿಗೆ ಹಾಕ್ಲಿಲ್ಲ, ನಾನು ನಿಮ್ಮ ಕೈಯಾಗ ಕೊಟ್ಬಿಡೋಣ ಅಂತ ಇಲ್ಲಿವರೆಗೂ ಬಂದೀನಿ ಅಂತ ಏನಾರು ಬಂದ ಅಂದ್ರೆ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತಾ. ಹೋಗು, ನೀವು ಹೋಗಿ ಮುಗಿಸ್ಕೊಂಡು ಬಾ. ಆಮೇಲೆ ನಾನು ಬಾರ್ಗೆ ಹೋಗಿಲ್ಲ, ಕುಡಿಯಲ್ಲ. ನಂಗೆ ಒಂದು 90 ಒಂದು ಫುಲ್ ಬಾಟ್ಲ್ ಮನೆಗೆ ತೊಗೊಂಡೋಗಿ ಇಟ್ಬಿಡು. ನೀನು ಮನೆಗೆ ಹೋಗಿ ಕುಡ್ತೀಯೋ ಬಾರ್ಗೆ ಹೋಗಿ ಕುಡ್ತೀಯೋ ನಿನಗೆ ಬಿಟ್ಟಿದ್ದು. ನೋಡು ಮತ್ತೆ ಜಾಸ್ತಿ ಕುಡ್ಕೊಂಡ್ ಬರಬೇಡ. ದವಾಖಾನಿಗೆ ಬರ್ತೀನಿ ನೀನು. ಹದ್ದು ಬಸ್ನಾಗಿರು ಒಂದು ಸ್ವಲ್ಪ. ಎಲ್ಲ ಪ್ಲ್ಯಾನು ಹಾಳು ಮಾಡ್ಬೇಡ. ಹೇಳಿ ನೋಡು, ಹೋಗೋಗು. ಆಯ್ತಪ್ಪ ಆಯ್ತು. ಹಿಂಗೆ ಮಲ್ಕೊಂಬಿಡು. ನೀ ಹಿಂಗೆ ಮಲ್ಕೊಂಡಷ್ಟು ನನಗೂ ನನ್ನ ಮಗು ಒಳ್ಳೇದು. ಎಷ್ಟು ಹಿಂಗೆ ಮಲ್ಕೊಂಡಿರ್ತೀಯೋ, ಎಷ್ಟು ವರ್ಷ ಮಲ್ಕೊಳಕ್ ಸಾಧ್ಯನೋ ಅಷ್ಟು ವರ್ಷ ಮಲ್ಕೊಂಬಿಡಮ್ಮ. ನೀವು ಮಲ್ಕೊಂಡಿರೋ ಲಕ್ಷ್ಮಿ ನನ್ನ ಪಾಲಿಗೆ ಮಲ್ಕೊಂಡೇ ಇರು. ಇಲ್ಲೇ ಹೋಗಿ ಒಂದು ಸಿಗರೇಟರ್ ಹೊಡೆದು ಬರೋಣ. ಆ ಗ್ಯಾಪ್ನೊಳಗೆ ಯಾರು ಬರ್ತಾರೆ? ಏನು ಅಳಿಯಂದ್ರು ಇಲ್ಲ, ಅವ್ರ ಅಪ್ಪರೂ ಇಲ್ಲಲ್ಲ. ದವಾಖಾನಿಗೆ ಹೋಗ್ತೀನಂದ್ರು. ನಾನು ಬಂದ್ರೆ ಇಲ್ಲಿ ಯಾರೂ ಇಲ್ಲಲ್ಲ. ಅವ್ವ ಸಾವಿತ್ರಿ, ಮಗಳ ಸಾವಿತ್ರಿ, ಇನ್ನೂ ಎಷ್ಟು ವರ್ಷ ಹಿಂಗ ಮಕ್ಕೊಂತಿ ಮಗಳ? ಏನಾತಂತಾರ ನನಗೆ ಗೊತ್ತಾಗಬೇಕಲ್ಲ ಮಗಳ. ನಿನ್ನ ಈ ಸ್ಥಿತಿ ಕಾಣ ಯಾರು ಮಗಳ? ಎದ್ದು ಒಮ್ಮೆರ ಮಾತಾಡಬಾರ್ದ ನನ್ನ ಮಗಳ? ಹೋಗ್ಬೇಕಿನ್ನ ಬಿಟ್ಟು ಈ ಸಲಾಯಿನು ಖಾಲಿಯಾಗಿ ಬಂದೈತಿ, ಎಲ್ಲ ಹಲಿಚಾಗೈತಿ. ಡಾಕ್ಟರ್ನೂ ಕರೆದಿಲ್ಲ. ತಡಿ ನಾನ ಕರಿತೀನಿ. ಓ ಬೀಗ್ರ, ಯಾವಾಗ ಬಂದ್ರಿ? ಈಗ ಬಂದೀನಿ ರೀ ಬೀಗ್ರ. ಯಾಕ್ರಿ ಎಲ್ಲೋಗೇನ್ರಿ? ನಿಮ್ಮ ಮಗ ಇಲ್ಲಲ್ರಿ, ನೀವು ಇದ್ದಿದ್ದಿಲ್ಲ. ಅದು ನೋಡ್ರಿ ಎಲ್ಲ ಇದಾಗ್ಬಿಟ್ಟೈತಿ, ಹಲಿಚಾಗೈತದು ಬಾಟ್ಲಿ ಹಚ್ಚಿರೋದು. ಡಾಕ್ಟರ್ನ ಕರೆದಿಲ್ಲ, ಏನಿಲ್ಲ. ನೋಡ್ರಿ ಆಕಿ ಕೈ ಎಷ್ಟು ಬಾವು ಬಂದೈತಿ. ಎಲ್ಲಿ ಹೋಗಿದ್ರಿ ನೀವನು? ಇಲ್ರಿ, ಇಲ್ಲೇ ಹೋಗಿದ್ದೀನ್ರಿ. ಒಂದ್ ಸ್ವಲ್ಪ ಯಾಕ ಎತ್ತೆ ತಿಟ್ಟಂಗಾತ. ಹೊರಗೆ ಒಂದಿಟ್ಟು ಗಾಳಿಗೆ ಹೋಗಿ ಬರಕ್ ಹೋಗಿದ್ನಲ್ರಿ, ಉಬ್ಳಿಕ್ ಬರಕ್ ಹತ್ತಿತ್ತು ಅಂತ ಹೇಳಿ. ಅಷ್ಟ್ರಾಗ ನೀವು ಬಂದಿರಿ ನೋಡ್ರಿ. ಈಗ ಬಂದು ಮಾತಾಡಿಸಿ ಒಂದಿಷ್ಟು ಬೆಡ್ಶೀಟ್ ಅವು ಎಲ್ಲ ಮತ್ತೆ ಇವಾಗಿದ್ದು ಭಾಳ ವರ್ಷದಿಂದ ಇಲ್ಲೇ ಇರ್ತೀವಲ್ಲ, ಅದಕ್ಕೆ ಒಂಚೂರು ಹೊಸವು ತೊಗೊಂಬರ್ತೀನಿ ಅಂತಂದು ಈಗ ಹೋದನ್ರಿ. ನಿಮ್ಮ ಅಳಿಯ ಬಳತ್ತಾಗಿಲ್ರಿ. ಆತಾಳ್ರಿ. ನೀವು ಮತ್ತೇನು ಹೇಳಿಲ್ಲ ಅಂದ್ರೆ ಹೋಗ್ತೀನಿ ದವಾಖಾನಿಗೆ ಅಂತಂದು. ಅವ ಬಂದವೇನು ಹೇಳಿಲ್ರಿ, ನಮ್ಮ ಅವ್ರು ಬರ್ತಾರ ಬಿಡ್ತಾರಂತಂದು. ಇಲ್ರಿ, ನಾನು ಫ್ಯಾಕ್ಟ್ರಿಗೆ ಹೊಂಟಿದ್ನೆ. ಯಾಕ ಸಾವಿತ್ರಿ ನೆನಪು ಭಾಳ ಆತು. ಒಂದ್ಸರಿ ನನ್ನ ಮಗಳ ಮುಖ ನೋಡ್ಕೊಂಡು ಹೋದ್ರಾತಂತ ಬಂದ್ಯಾಳ್ರಿ. ಆತಾಳ್ರಿ. ಬಂದ್ಮೇಲೆ ಇಲ್ಲೇ ಇರಕ್ಕೆ ಹೇಳ್ರಿ, ಎಲ್ಲೂ ಬಿಟ್ಟು ಹೋಗ್ಬೇಡ್ರಿ ನನ್ನ ಮಗಳನ್ನ. ನೀವು ಹಂಗ ಅನ್ಕೊಳಕ ಹೋಗ್ಬೇಡ್ರಿ. ನಾವ್ ಎಲ್ಲೂ ಬಿಟ್ಟು ಹೋಗಲ್ರಿ. ನಿಮ್ ಮಗಳು ಹತ್ತರ್ಕ ಇರ್ತೀನಿ. ಇಲ್ಲ ನಾನು ಇರ್ತೀನಿ, ಇಲ್ಲ ನನ್ನ ಮಗ ಇರ್ತಾನ. ನಮ್ಮ ಮನೆ ಲಕ್ಷ್ಮಿ ರೀ ಆಕಿನ್ನ ನಾವು ಬಿಟ್ಟು ಇರಕ್ಕನ ಸಾಧ್ಯನ್ರಿ? ಸಾವಿತ್ರಿ, ಒಮ್ಮೆ ಕಣ್ಬಿಟ್ಟು ಮಾತಾಡ ಮಗಳ ಯವ್ವ. ನಾನು ಇಲ್ಲೇ ಇನ್ನೂ ಸ್ವಲ್ಪ ನನ್ನ ಮಗಳ ಜೊತೆಗೆ ಇರ್ತೀನಿ ರೀ. ನೀವು ಬೇಕಾರೆ ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಬರ್ತಿದ್ರ ಮಾಡ್ಬರ್ರಿ. ನೀವು ಬಂದ್ಮೇಲೆ ನಾನು ಹೋಗ್ತೀನಂತ. ಹೆಂಗೂ ಮನ್ಯಾಗ ನನ್ನ ಮಗಳು ಬಂದಾಳ್ರಿ, ಜಾನಕಿ. ಆತಾಳ್ರಿ. ಹಂಗಂದ್ರ ಬೀಗ್ರ ನೀವಿರ್ರಿ, ನಾ ಒಂದ್ ಸ್ವಲ್ಪ ಮನೆಗೆ ಹೋಗಿ ಬಂದ್ಬಿಡ್ತೀನಿ ರೀ. ತಾಯಿ ಇಲ್ಲಾರ್ದ ಹುಡುಗಿ ಆರಾಮ ಇರ್ಲಿ ಅಂತ ಮದ್ವೆ ಮಾಡಿದೆ. ಮದ್ವೆ ಮಾಡಿ 2 ದಿನಕ್ಕನ ನಿನಗೇನಾತ ಏನ? ಈ ದವಾಖಾನಿ ಹಾಸಿಗೆ ಮ್ಯಾಂಗ ಮಲಗಿರಾಕಿ ಇನ್ನುವರೆಗೂ ಕಣ್ಬಿಟ್ಟಿಲ್ಲ. ಏನು ಮಾಡ್ಲಾನ? ಬೇಡ್ಕೊಳ್ದೇ ಇರೋ ದೇವ್ರಿಲ್ಲ, ಹರಕೆ ಹೊತ್ಕೊಳ್ದೇ ಇರೋ ದೇವ್ರಿಲ್ಲ ಮಗಳ. ಒಮ್ಮೆ ಕಣ್ಬಿಟ್ಟು ಹೇಳ ಮಗಳ ಏನಾತಂತಂದು. ಕಳ್ಕೊಂಡ್ಕೊಡ್ರ, ಯಾವಾಗ ಬಂದಿರಿ? ಆರಾಮದಿರಿ? ಡಾಕ್ಟ್ರ್ ನಮಸ್ಕಾರ ರೀ ಡಾಕ್ಟ್ರ. ನಾ ಆರಾಮದೀನಿ ರೀ ಡಾಕ್ಟ್ರ. ನನ್ನ ಮಗಳ್ರಿ ಡಾಕ್ಟ್ರ, ಏನಾರ ಇಂಪ್ರೂವ್ಮೆಂಟ್ ಐತನ್ರಿ? ಪ್ರಜ್ಞೆನ ಬರಲ್ಲನ್ರಿ ಡಾಕ್ಟ್ರ್ ಈಕಿಗೆ? ನೋಡ್ರಿ ಗೌಡ್ರ, ನಾನು ನಿಮಗೆ ಜಗ್ ಸರಿ ಹೇಳಿನ್ರಿ, ಅದ ಮಾತ ಇನ್ನೊಮ್ಮೆ ಹೇಳ್ತೀನಿ ರೀ. ಈಗ ನೋಡ್ರಿ, ನಿಮ್ಮ ಮಗಳು ಕೋಮಾದಾಗಂಕ್ರು ಇಲ್ರಿ. ಕೋಮಾದಾಗ ಇದ್ದಿದ್ಲಂದಿದ್ರ ನಾವು ಗ್ಯಾರಂಟಿ ಕೊಡ್ತಿದ್ದಿಲ್ಲ ನಿಮ್ಮ ಮಗಳಿಗೆ ಪ್ರಜ್ಞೆ ಬರುತ್ತಾ ಇಲ್ಲ ಅನ್ನೋದು. ಆದ್ರೆ ನಿಮ್ಮ ಮಗಳು ಪ್ರಜ್ಞಾಹೀನ ಸ್ಥಿತಿ ಒಳಗೆ ಅದಳ್ರಿ. ಇವತ್ತು ಬರಲಿಲ್ಲ ಅಂದ್ರೂ ರೀ, ನಾಳೆ ಅಂತೂ ಬರುತ್ತ್ರಿ. ನೀವು ನಂಬಿರೋ ದೇವ್ರನ್ನ ಮಾತ್ರ ನೆನ್ಸ್ಕೊಳ್ಳೋದು ಮರಿಬೇಡ್ರಿ. ಆ ದೇವ್ರು ನಿಮ್ಮನ್ನ ಕೈ ಬಿಡಂಗಿಲ್ರಿ. ನಮಗೂ ಅರ್ಥ ಆಗದೆ ಇರೋದೇನಂದ್ರಿ, ದೇಹದೊಳಗೆ ಯಾವುದೇ ರೀತಿಯಾದಂತಹ ಕಾಯಿಲೆ ಕಸಾಲೆ ಏನೇನೂ ಇಲ್ಲ ನಿಮ್ಮ ಮಗಳು ದೇಹದಾಗ. ಆದ್ರೂ ನನಗೆ ಅರ್ಥ ಆಗದೆ ಇರೋದೇನಂದ್ರಿ, ಯಾಕೆ ನಿಮ್ಮ ಮಗಳು ಇಷ್ಟು ಮಲಗ್ತಾರ ಮತ್ತು ಅವ್ರಿಗೆ ಯಾಕೆ ಪ್ರಜ್ಞೆ ಇಲ್ಲ ಅನ್ನೋದು.
ನಾವು ನೋಡಕತ್ತೀವ್ರಿ, ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ಹಂಗೆ ಒಬ್ಬರು ದಿಲ್ಲಿಯಿಂದ ಒಬ್ಬರು ನ್ಯೂರಾಲಜಿಸ್ಟ್ ಬರ್ತಾರೆ. ಅವರು ನರಗಳ ತಜ್ಞರ್ರಿ, ಅವರು ನ್ಯೂರಾಲಜಿಸ್ಟು. ಅವ್ರು ಬಂದು ಒಂದ್ಸರಿ ನಿಮ್ಮ ಮಗಳನ್ನ ಚೆಕಪ್ ಮಾಡಲಿ, ಆಮೇಲೆ ಏನನ್ನೋದು ನಾನು ನಿಮಗೆ ಹೇಳ್ತೀನಿ ರೀ. ಆತ್ರಿ ಡಾಕ್ಟ್ರ್, ಅದು ಎಷ್ಟು ಖರ್ಚಾಗತ್ತ, ಅದು ಯಾರನ್ನ ಕರೆಸ್ತೀರಾ ಕರೆಸ್ರಿ. ನಮ್ಮ ಅಳಿಯಂದ್ರನ್ನ ಕತ್ತಿದ್ರು, ಅದು ಯಾರೋ ಮಹಾರಾಷ್ಟ್ರದಾಗಿಂದ ಬರ್ತಾರ, ಒಂದು 40,000 ರೊಕ್ಕ ಏನೋ ಕೊಡಬೇಕು ಅಂತೇಳಿ. ಅದು ನಿಜ ಅನ್ರಿ ಡಾಕ್ಟ್ರ? ಏನ್ರಿ? ಅಲ್ರಿ, ಡಾಕ್ಟ್ರನ್ನ ಸ್ಪೆಷಲಿಸ್ಟ್ನ ಕರೆಸಿದ್ರ ನಾವು ನಮ್ಮ ಹಾಸ್ಪಿಟ್ಲಿಂದ ಕರೆಸ್ತೀವ್ರಿ, ಅದಕ್ಕೆ ನಾವು ರೊಕ್ಕ ಕೊಡ್ತೀವಿ. ನಾವು ಪೇಷಂಟ್ ಕಡೆಯಿಂದ ಆ ಥರ ತಗೊಂಡು ಯಾರನ್ನೂ ಕರ್ಸಂಗಿಲ್ರಿ. ಅಂದಂಗ ಸ್ಪೆಷಲಿಸ್ಟ್ ಬರಕತ್ತಾರ್ರಿ, ಆದ್ರೆ ಅವ್ರು ದಿಲ್ಲಿಯಿಂದ ಬರ್ತಾರ್ರಿ ನ್ಯೂರಾಲಜಿಸ್ಟು. ಮಹಾರಾಷ್ಟ್ರದಿಂದ ಯಾರೂ ಬರ್ತಿಲ್ಲ. ಅವರು ಮತ್ತೆ ಬೇರೆ ಯಾವ್ದಾರ ದವಾಖಾನೆಯಾಗ ಏನಾರ ಕೇಳ್ಯಾರ ಏನೋ, ಒಂದ್ಸರಿ ವಿಚಾರ ಮಾಡ್ಕೊರಿ ಗೌಡ್ರ. ಓ ಹೌದನ್ರಿ, ಬಹುಶಃ ಬೇರೆ ಎಲ್ಲರ ಕೇಳ್ಯಾರ ಏನ್ರಿ? ಆತು ರೀ, ಆತು. ಆತ್ರಿ ಡಾಕ್ಟ್ರ್, ಕರ್ಸ್ರಿ. ಅದು ಯಾರನ್ನ ಕರ್ಸ್ರಿ. ನನ್ನ ಮಗಳು ಮೊದ್ಲಾದಂಗಾಗಿ ನನ್ನ ಕಣ್ಮುಂದೆ ಓಡಾಡ್ಕೊಂಡು ಮಕ್ಳು ಮರಿ ಜೊತೆಗೆ ಚಂದಾಗಿದ್ರ ಅಷ್ಟೇ ಸಾಕು ನೋಡ್ರಿ ಡಾಕ್ಟ್ರ್. ಆತ್ರಿ ಗೌಡ್ರ, ಸ್ಪೆಷಲಿಸ್ಟ್ ಬಂದ ತಕ್ಷಣ ನಿಮ್ಗೊಂದು ಫೋನ್ ಮಾಡ್ತೀನಿ ರೀ, ನೀವು ಬರ್ವಂತ್ರಿ ಅಂತ. ನಾನು ಇನ್ನು ಹೊರಡ್ತೀನಿ ರೀ, ನಂಗೆ ಪೇಷಂಟ್ ಒ ಪಿ ಡಿ ಒಳಗೆ ಕಾಯ್ತಿರ್ತಾವ್ರಿ, ನಾ ಇನ್ನು ಹೊರಡ್ತೀನಿ ರೀ. ಆತ್ರಿ ಡಾಕ್ಟ್ರ್, ನಮಸ್ಕಾರ ರೀ. ₹1,00,000 ಅಲ್ಲ, ಕೋಟಿ ರೂಪಾಯಿ ಹೋಗ್ಲಿ ಮಗಳ, ನಿನ್ನನ್ನು ಉಳಿಸ್ಕೊಂತೀನಿ. ನಿಮ್ಮ ಮೊದ್ಲಾದಂಗೆ ಆಗಕ್ಕಿವ, ನಿಮ್ಮ ಮೊದ್ಲಾದಂಗೆ ಆಗಕ್ಕಿದೆ. ಗೌಡ, ತಾವು ಯಾರಂತ ಗೊತ್ತಾಗ್ಲಿಲ್ರಿ ಅಮ್ಮರ, ಬೇಜಾರಾಗಬೇಡ್ರಿ. ನಾನು ನಿಮ್ಗೆ ಗೊತ್ತನ್ರಿ?